ಅದರಿಂದ ಒಂದು ದಿವಸದಲ್ಲಿ ಧ್ಯಾನದಿಂದ ನಿರ್ಮಾಣ ಅಂತ ದೇವಸ್ಥಾನ, ಧ್ವಜಸ್ತಂಭದಿಂದ ಹಿಡಿದು ಗರ್ಭಗುಡಿ ಒಳಗಡೆ ಈಶ್ವರ ಏನಿದ್ದಾರೆ ಒಂದು ದಿವಸದಲ್ಲಿ ಆಗಿರೋಂಥ ದೇವಸ್ಥಾನ, ಒಂದೇ ದಿವಸದಲ್ಲಿ ಆಗಿರೋಂಥ ದೇವಸ್ಥಾನ. ಇವರು ಪರಿವಾರ ದೇವತೆಗಳು ಅಂತ ಕರೀತಾರೆ. ಅದು ಗಣಪತಿ, ವೀರಭದ್ರ ಸ್ವಾಮಿ, ದ್ವಾರಪಾಲಕರು, ನಾಗಾಬಾನು ಅಂತ ನಾಗರಕಲ್ಲು, ಷಣ್ಮುಖ, ಆರುಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಮತ್ತು ಮೇಲ್ಗಡೆ ನೋಡಿ ದಂಪತಿ ಸಮೇತ ಅಷ್ಟದಿಕ್ಪಾಲಕರು. ಶಿವ ಪಾರ್ವತಿ. ಪ್ರಾಕಾರವಾಗಿ ಬಂದರೆ ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪ ಇದೆ. ಪ್ರಕದಲ್ಲಿ ಅಮ್ಮನವರು ಕಾಮಾಕ್ಷಮ್ಮ ಅಂತ ಇದ್ದಾರೆ. ವಿಶೇಷವಾಗಿ ಎಲ್ಲ ದೇವಸ್ಥಾನದಲ್ಲೂ ಅಮ್ಮನವರಿಗೆ ವಾಹನ ಸಿಂಹವಾಹಿನಿ ಇರ್ತಾರೆ. ಇಲ್ಲಿ ವಿಶೇಷವಾಗಿ ನಂದಿ ವಾಹನ ಇದೆ. ಯಾಕೆ ನಂದಿ ಅಂದರೆ ಆ ತಾಯಿ ಹೆಸರಲ್ಲೇ ಇದೆ, ಕಾಮಾಕ್ಷಮ್ಮ ಅಂತೇಳಿ. ಅದಕ್ಕೋಸ್ಕರ ಅಮ್ಮನವ್ರಿಗೆ ನಂದಿಯ ವಾಹನವಾಗಿ ಇದೆ. ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿ ಇದೆ, ಚಂಡಿಕೇಶ್ವರ. ಸಾಮಾನ್ಯವಾಗಿ ಈಶ್ವರನ ದೇವಸ್ಥಾನ ದಕ್ಷಿಣಾಮೂರ್ತಿ ಅಥವಾ ಇಲ್ಲ ಚಂಡಿಕೇಶ್ವರ ಇರ್ತಾರೆ. ಇಲ್ಲಿ ಚಂಡಿಕೇಶ್ವರ ಇದೆ. ಅವ್ರಿಗೆ ಕಿವಿ ಕೇಳಿಸೋದಿಲ್ಲ. ನಾವು ತೊಟ್ಟಿ ಚಪ್ಪಾಳೆ, ಈ ಮಕ್ಕಳೇನಾದ್ರು ಹಠ ಮಾಡ್ತಾ ಇದ್ರೆ, ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಂದರೆ ಅವ್ರ ಹತ್ರ ಪೂಜೆ ಮಾಡಿಸ್. ಭಕ್ತಾದಿಗಳ ಹಿತಕ್ಕಾಗಿ ಟೂರಿಸ್ಟ್ ಮಿತ್ರ ಅಂತೇಳಿ ಒಂದು ಟೀಮ್ನ ಇಲ್ಲಿ ಕರ್ನಾಟಕ ಸರ್ಕಾರ ವತಿಯಿಂದ ಟೂರಿಸ್ಟ್ ಮಿತ್ರ ಅಂತೇಳ್ಬಿಟ್ಟು ಒಂದು ಟೀಮನ್ನ ಮಾಡಿ ಆ ಟೀಮನ್ನು ದೇವಾಲಯಗಳಲ್ಲಿ ಮತ್ತು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಅವ್ರನ್ನ ನೇಮಕ ಮಾಡಿರ್ತಾರೆ. ನೀವು ಇಲ್ಲಿ ಬಂದಾಗ ಇವ್ರ ಸಹಾಯ ತೊಗೊಬೋದು. ಇವರಿರೋದು ಭಕ್ತಾದಿಗಳ ರಕ್ಷಣೆ. ಇಲ್ಲಿರ್ತಾರೆ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಅವ್ರ ಹತ್ರ ನೀವು ಏನಾದರೂ ಇನ್ಫಾರ್ಮೇಷನ್ ತೊಗೊಬೇಕು ಅಂದರೆ ತೊಗೊಬೋದು. ಸರ್ ನಮಸ್ಕಾರ. ಸರ್ ಟೂರಿಸ್ಟ್ ಮಿತ್ರ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ಮಾಡಿರೋದು ತುಂಬಾ ಖುಷಿ ಪಡುವಂಥ ವಿಷಯ. ಏನೇನು ನೀವು ನಾಲೆಜ್ ಕೊಡ್ತೀರಾ ಸರ್? ಈ ಪ್ಲೇಸ್ ಬಗ್ಗೆ ಹೇಳ್ತೀವಿ. ಈ ಪ್ಲೇಸ್ ಬಗ್ಗೆ ಹೇಳ್ತೀವಿ. ನಮಗೆ ಗೊತ್ತಿದ್ದ ಮಾತ್ರ ಹೇಳ್ತೀವಿ ನಾವು. ಮತ್ತೆ ಇಲ್ಲಿಂದ ಬೇರೆ ಕಡೆ ಹೋಗಿದ್ರೆ ಅದ್ರ ಪ್ಲೇಸ್ ಬಗ್ಗೆ ಯಾವ ಕಡೆ ಹೋಗ್ಬೇಕು ಗೈಡೆನ್ಸ್ ಕೊಡ್ತೀವಿ. ಅದ್ರ ಬಗ್ಗೆ ಗೈಡೆನ್ಸ್ ಕೊಡ್ತೀವಿ ಸರ್. ಏನಾದರೂ ಅವ್ಯವಸ್ಥೆ ಆದ್ರೂ ನೀವು ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸನ ಮಾಡ್ತೀನಿ. ಸೊ ಇದು ತುಂಬ ಮುಖ್ಯ. ಅದು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಿಮ್ಗೇನೋ ಕಿರುಕುಳ ಆದರೆ ಇವ್ರನ್ನ ಅಲ್ಲಿ ಇರುವಂಥ ಯಾರು ಅಧಿಕಾರಿಗಳಿರ್ತಾರೆ ನೀವು ಅವ್ರನ್ನ ಭೇಟಿ ಆದರೆ ನಿಮ್ಗೆ ಏನಾದರೂ ಯಾರನ್ನ ಕಿರುಕುಳ ಮಾಡೋದು ಯಾರಾದರೂ ಏನಾದರೂ ಮಾಡಿದ್ರೆ ಬಂದು ನೀವು ಇಂಥವ್ರು ಇವ್ರ ಹತ್ರ ಬಂದು ಅವ್ರ ಸಹಾಯ ತೊಗೊಬೋದು. ಕರೆಕ್ಟ್ ಸರ್, ತೊಗೊಬೋದು. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ದೇವಾಲಯಗಳು, ಎಲ್ಲ ಪುರಾಣದ ಯಾವ ಹಳೆ ದೇವಸ್ಥಾನಗಳಿದೆ, ಒಂದಷ್ಟು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಎಲ್ಲರೂ ಇವ್ರನ್ನ ನೇಮಕ ಮಾಡಿ ಇಟ್ಟಿರ್ತಾರೆ. ಕರ್ನಾಟಕ ಪೂರ್ತಿ ಎಲ್ಲ ಕಡೆನೂ ನಿಮಗೆ ಇವ್ರು ಸಿಗ್ತಾರೆ. ಇವ್ರ ಸಹಾಯ ತೊಗೊಳ್ಳಿ. ಯಾವುದೇ ರೀತಿಯಾಗಿ ದೇವಸ್ಥಾನಕ್ಕೆ ಬಂದಾಗ ಭಯ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಸೋಮೇಶ್ವರ ಟೆಂಪಲ್, ಕೋಟೆ ಕ್ಷೇತ್ರ, ಕೋಲಾರದಲ್ಲಿ. ಈ ಒಂದು ಪುರಾತನವಾದ ದೇವಾಲಯ ಸುಮಾರು 2000 ವರ್ಷಗಳಿಂದ ಹಳೆಯ ದೇವಾಲಯವಾಗಿದ್ದು, ನಮ್ಮ ಕೋಲಾರದಲ್ಲಿ ಇವೆಲ್ಲನೂ ತುಂಬ ಮಹತ್ವದ ಸ್ಥಳಗಳಲ್ಲಿ ಒಂದು ನಮ್ಮ ಕೋಲಾರದ ಸೋಮೇಶ್ವರ ದೇವಾಲಯ. ಇದ್ರ ಪಕ್ಕದಲ್ಲೇ ಇರೋದು ಕೋಲಾರಮ್ಮನ ದೇವಾಲಯ. ಇವತ್ತು ಕಾರ್ತಿಕ ಮಾಸದ 2ನೇ ಸೋಮವಾರ. ಇಂದು ಸೋಮೇಶ್ವರನ ದೇವಾಲಯಕ್ಕೆ ಭೇಟಿ. ವೀಕ್ಷಕರೇ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಸುರೇಶ್ ಇಂಡಿಯನ್ ವಿಶ್ವಪ್ರೇಮಿ ಅಂತ. ನಮ್ಮ ಕೋಲಾರದಲ್ಲಿರುವಂಥ ಪುಣ್ಯಕ್ಷೇತ್ರಗಳನ್ನು ಜನಗಳ ಮುಂದೆ ತೊಗೊಂಬರುವಂಥ ನನ್ನ ಸಣ್ಣ ಪ್ರಯತ್ನ. ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ. ಈಗ ನಾವು ಸೋಮೇಶ್ವರನ ದೇವಾಲಯದ ಮುಖ್ಯ ದ್ವಾರ ಅಂತ ಹೇಳ್ಬೋದು, ರಾಜ ಗೋಪುರ ಅಂತ ಹೇಳ್ಬೋದು. ಮುಖ್ಯ ಗೋಪುರ, ರಾಜ ಗೋಪುರ. ಸುಮಾರು 2000 ವರ್ಷಗಳ ಹಳೆಯ ದೇವಾಲಯವಿದು. ನಮ್ಮ ಕೋಲಾರಕ್ಕೆ ಇದು ದೇವಾಲಯ ಇರೋದು ತುಂಬಾ ಹೆಮ್ಮೆಯ ವಿಷಯ. ಇದೇ ರೀತಿಯಾಗಿ ನಮ್ಮ ಕೋಲಾರದಲ್ಲಿರುವ ಹಲವಾರು ಪುಣ್ಯಕ್ಷೇತ್ರಗಳು, ಪ್ರಸಿದ್ಧ ಸ್ಥಳಗಳು ನಾನು ನಿಮ್ಮ ಮುಂದೆ ತೊಗೊಂಬರ್ತಾ ಇರ್ತೀನಿ. ಮಹಾದ್ವಾರದಲ್ಲಿ ಇರುವಂಥ ಶಿಲ್ಪಕಲೆಯನ್ನು ಒಮ್ಮೆ ನೋಡ್ಕೊಂಡು ಹೋಗೋಣ. ಯಾಕೆಂದರೆ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಅಲ್ಲಿರುವಂಥ ಪರಿಸರವನ್ನು ನೋಡಿ ಆನಂದಿಸಿ ಕಣ್ ತುಂಬ್ಕೊಬೇಕು. ಈ ಸುಂದರವಾದ ಶಿಲೆ ಕಲೆಯನ್ನು ನೀವು ಎಷ್ಟು ಪ್ರೀತಿಯಿಂದ ನೋಡ್ತೀರೋ ನಿಮಗೆ ಅಷ್ಟು ಸಂತೋಷ ಸಿಗುತ್ತೆ ಮನಸ್ಸಿಗೆ. ಈ ಒಂದು ದೃಶ್ಯವನ್ನು, ಈ 3 ಆನೆಗಳನ್ನು ನಿಮಗೆ ನೆನ್ಪಿಟ್ಕೊಳ್ಳಿ. ಈ ವಿಡಿಯೋದಲ್ಲಿ ಪದೇ ಪದೇ ಈ 3 ಆನೆಗಳಿರುವಂಥ ದೃಶ್ಯ ಬರ್ತಾ ಇರುತ್ತೆ. ಇದು ನಾವು ಒಳಗಡೆ ಹೋಗ್ತಾ ಇರುವಂಥ ಮಹಾದ್ವಾರದ ಕಂಬದ ಮೇಲೆ ಕೆತ್ತಿರುವಂಥ ಕಲಾಕೃತಿಗಳು ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದ್ದಾವೆ. ಇದನ್ನೆಲ್ಲ ಕಣ್ತುಂಬಿಕೊಳ್ಳಿ ವೀಕ್ಷಕರೇ. ಹೇಗೆ ಸಾಧ್ಯ? ಇದೆಲ್ಲ ಯಾವಾಗ ಮಾಡಿದ್ರು? ಈಗಂತೂ ಈ ರೀತಿ ಕಲೆಗಳನ್ನು ಕೆತ್ತಬೇಕಾದ್ರೆ ಯಂತ್ರಗಳು, ಮಷಿನ್ಗಳು ಎಲ್ಲ ಇದ್ದಾವೆ. ಆ ಕಾಲದಲ್ಲಿ ಅರ್ಚಕರು ಹೇಳ್ತಾರೆ ಇದು 2000 ವರ್ಷಗಳ ಹಳೆಯ ದೇವಾಲಯವು. ಚೋಳರ ಕಾಲದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರಂತೆ. ರಾಜ ರಾಜೇಂದ್ರ ಎಂಬ ಒಬ್ಬ ರಾಜನು ಒಂದೇ ದಿನದಲ್ಲಿ ಈ ದೇವಾಲಯನ ನಿರ್ಮಾಣ ಮಾಡಿದ್ದಂತೆ.
ನಮ್ಮ ತಾತ ನಮ್ಗೆ ಹೇಳ್ತಾ ಇದ್ರು, ಕೋಲಾರಮ್ಮನ ದೇವಸ್ಥಾನ, ಸೋಮೇಶ್ವರನ ದೇವಸ್ಥಾನ, ಮತ್ತಷ್ಟು ದೇವಸ್ಥಾನಗಳಿದ್ದಾವೆ. ಚೋಳರ ಕಾಲದಲ್ಲಿ ರಾಜ ರಾಜೇಂದ್ರ ಎಂಬ ಒಬ್ಬ ರಾಜ್ಯನಿದ್ದ. ಅವನಿಗೆ ಒಂದು ಶಾಪ ಇತ್ತು. ಅವನೇನಾದರೂ ಒಂದು ದಿನದಲ್ಲಿ ಒಂದು ದೇವಸ್ಥಾನ ಕಟ್ಟಲಿಲ್ಲ ಅಂದರೆ ಅವನು ಆ ಶಾಪದ ಪರಿಣಾಮ ಅವನ ಮೇಲೆ ಬೀಳ್ತಾಯಿತ್ತು. ಅದಕ್ಕೆ ಅವನು ಪ್ರತಿಯೊಂದು ದೇವಾಲಯವನ್ನು ಒಂದೇ ರಾತ್ರಿಯಲ್ಲಿ ಕಟ್ಟಬೇಕಾಗಿತ್ತು. ಅವ್ರು ಏನಾದರೂ ಬೆಳಗ್ಗೆ ಕೋಳಿ ಕೂಗಷ್ಟೊತ್ತಿಗೆ ಆ ದೇವಾಲಯ ನಿರ್ಮಾಣ ಆಗಲಿಲ್ಲ ಅಂದರೆ ಅದು ಹಂಗೆ ಬಿಟ್ಬಿಡ್ತಾಯಿದ್ರು. ನಮ್ಮ ತಾತ ಹೇಳ್ತಾ ಇದ್ದಿದ್ದು ಇದು ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ನೋಡಿದ್ರೆ ಇಲ್ಲಿನ ಅರ್ಚಕರ ಹತ್ರ ಹೇಳಿದ್ರು ಈ ದೇವಾಲಯವನ್ನು ಒಂದೇ ದಿನದಲ್ಲಿ ಕಟ್ಟಿರುವಂಥ ದೇವಾಲಯ. ನಮ್ಮ ತಾತ ಹೇಳಿದ್ದಕ್ಕೂ ಇದಕ್ಕೂ ತುಂಬ ಹತ್ತಿರವಾಗಿರುವಂಥದ್ದು. ಈಗ ನೀವು ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೇನು ಅನಿಸುತ್ತೆ ಅಂತ. ರಾಜ ರಾಜೇಂದ್ರ ಒಂದೇ ದಿನದಲ್ಲಿ ದೇವಾಲಯವನ್ನು ಕಟ್ಟಿಸಿದಂತೆ. ನಮ್ಮ ತಾತ ಹೇಳ್ತಾ ಇದ್ದಿದ್ದು ಸಾಯಂಕಾಲ ಹೊತ್ತು ಮುಳುಗೋಷ್ಟೊತ್ತಿಗೆ ದೇವಾಲಯವನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ ಕೋಳಿ ಕೂಗೋಷ್ಟೊತ್ತಿಗೆ ಆ ದೇವಾಲಯ ಕಟ್ಟಿ ಪೂರ್ತಿಯಾಗಿ ಆಗಬೇಕಾಗಿತ್ತು ಆ ಕೆಲಸ. ಅದನ್ನು ಆ ದೇವಾಲಯನ ಉಳಿಸ್ತಾ ಇದ್ರು. ಒಂದು ವೇಳೆ ಏನಾದರೂ ಆ ದೇವಾಲಯ ನಿರ್ಮಾಣ ಆಗಲಿಲ್ಲ ಅಂದರೆ ಅಲ್ಲಿಗೆ ಬಿಟ್ಬಿಡ್ತಾ ಇರುತ್ತೆ. ಈಗ ನಾವು ದೇವಾಲಯದ ಹೊರಗಡೆ ಕಾಣುವಂಥ ಒಂದು ಸುಂದರವಾದ ತಾಣ, ತುಂಬಾ ಅದ್ಭುತವಾಗಿದೆ. ಶಿವನ ಭಕ್ತಾದಿಗಳು ಇಲ್ಲಿ ಬಂದ ಕೂಡಲೇ ಧ್ವಜಸ್ತಂಭಕ್ಕೆ ಪ್ರಣಾಮವನ್ನು ಮಾಡಿ ದೇವರನ್ನು ನೆನೆಯುತ್ತಾ ಒಳಗಡೆ ಹೋಗುವಂಥ ಪರಂಪರೆ. ಭಕ್ತಾದಿಗಳಿಗಾಗಲೇ ದೇವರ ದರ್ಶನ ಮುಗಿಸ್ಕೊಂಡು ದೇವರನ್ನ ಪ್ರತ್ಯಕ್ಷ ಹಾಕ್ಕೊಂಡು ಕೆಲವರು ಹೋಗ್ತಾ ಇದ್ದಾರೆ ಒಳಕ್ಕೆ, ಕೆಲವರು ಆಚೆ ಹೋಗ್ತಾ ಇದ್ದಾರೆ. ಈ ಸುಂದರವಾದ ದೃಶ್ಯವನ್ನು ನೋಡಲು ನಮಗಂತೂ ತುಂಬ ಆನಂದವಾಗಿತ್ತು. ಈಗ ನಾವು ಗೋಪುರವನ್ನು ನೋಡೋಣ. ಮಹಾಗೋಪುರದಲ್ಲಿ ಏನೇನು ಕಲಾಕೃತಿಗಳಿದಾವೆಂದು. ಈ 3 ಆನೆಗಳು ಮತ್ತೊಮ್ಮೆ ನಮ್ಮ ಕಣ್ಣಿಗೆ ಮುಂದೆ ಬಂದಿದ್ದಾವೆ. ಈ ಗೋಪುರವನ್ನು ನೋಡಲು ತುಂಬ ಆನಂದವಾಗಿತ್ತು ನನಗಂತೂ. ಇದು ಸೋಮೇಶ್ವರನ ದೇವಾಲಯದ ಮಹಾಗೋಪುರ. ತುಂಬ ಎತ್ತರವಾಗಿದ್ದು ಹಲವಾರು ದೇವರನ್ನು ಕೆತ್ತನೆ ಮಾಡಿ ಇಡಲಾಗಿದೆ. ಈಗ ನಾವು ಧ್ವಜಸ್ತಂಭದ ಕಡೆಗೆ ಬಂದಿದ್ದೀವಿ. ಭಕ್ತಾದಿಗಳು ಕೆಲವರು ದೇವರ ದರ್ಶನ ಪಡೆದು ಬಂದು ಈ ಹೊರಾಂಗಣದಲ್ಲಿ ಕುತ್ಕೊತಾ ಇದ್ದಾರೆ. ಇನ್ನು ಕೆಲವರು ದೀಪವನ್ನು ಹಂಚಿಸಿ ದೇವರ ಹತ್ರ ಅವರ ಹರಕೆಯನ್ನು ಕೇಳಿಕೊಳ್ಳುತ್ತಿದ್ದಾರೆ. ಮಹಿಳೆಯರು ದೀಪವನ್ನು ಹಚ್ಚಿ, ಬಾಳೆಹಣ್ಣಿಟ್ಟು, ಎಲೆಗಳನ್ನಿಟ್ಟು, ತುಪ್ಪದ ದೀಪವನ್ನು ಅಂಟಿಸಿ ತಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲ ಬೇಡಿಕೆಗಳನ್ನು ದೇವರ ಹತ್ರ ಇಡ್ತಾ ಇದ್ದಾರೆ. ನಮ್ಮ ಜನಕ್ಕೆ ಎಲ್ಲೋ ಹೋಗಿ ಏನೋ ಬೇಡ್ಕೊಂಡ್ರೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ. ಮತ್ತೊಮ್ಮೆ ನಾವು ಈ ಸುಂದರವಾದ ಕೆತ್ತನೆ ಕಡೆಗೆ, ನನ್ನ ಗಮನ ಅಂತೂ ಈ ಕೆತ್ತನೆ ಕಡೆಗೆ ಎಳೆಯುತ್ತಾ ಇರುತ್ತೆ. ಎಷ್ಟು ಸುಂದರವಾಗಿದೆ ಈ ಕೆತ್ತನೆಗಳು, ಎಷ್ಟು ಚೆನ್ನಾಗಿದೆ, ಎಷ್ಟು ರಥಬದ್ಧವಾಗಿದ್ದಾವೆ. ಈ ಸುಂದರ ಕೆತ್ತನೆಗಳನ್ನು ನನ್ನ ಮನಸ್ಸಿಗೆ ತುಂಬಾ ಆಕರ್ಷಣೆ ಮಾಡಿದ್ದಾವೆ. ನೋಡಿ, ಈಗ ನಾವು ದೇವಾಲಯದ ಪ್ರದಕ್ಷಿಣೆಯ ಕಡೆಗೆ ಹೋಗ್ತಾ ಇದ್ದೀವಿ. ದೇವಾಲಯದ ಪರಂಗಣವಿದು. ತುಂಬ ಅದ್ಭುತವಾಗಿ ದೊಡ್ಡದ ಪರಂಗಣ ಮತ್ತು ಒಂದು ಕಲ್ಯಾಣ ಮಂಟಪನೂ ಸಹ ಇದೆ. ಆ ಕಲ್ಯಾಣ ಮಂಟಪವನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನನಗೆ ನನ್ನ ಗಮನಕ್ಕೆ ಮೊದಲನೇ ಬಾರಿಗೆ ಬಂದಿದೆ. ಇಲ್ಲಿ ಇಷ್ಟೊಂದು ಜನ ಸೇರ್ಕೊಂಡು ಪೂಜೆ ಮಾಡಿ ದೀಪ ಅಂಟಿಸ್ತಾ ಇದ್ದಾರೆ. ಇಲ್ಲಿ ಏನಿದೆ, ಮರಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹತ್ರ ಹೋಗಿ ನೋಡಿದಾಗ ಇಲ್ಲಿ ಶಿವಲಿಂಗವಿದೆ. ಈ ಶಿವಲಿಂಗಕ್ಕೆ ಜಲ ಅಭಿಷೇಕ, ಹಾಲಿನ ಅಭಿಷೇಕ ಮಾಡಿ ಭಕ್ತಾದಿಗಳು ತಮ್ಮ ಕೈಯಿಂದ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಶಿವನಿಗೆ ಜಲಾಭಿಷೇಕಂ, ಪ್ರೇಮಾಭಿಷೇಕಂ, ಹಾಲಾಭಿಷೇಕಂ ಅಂತೇಳಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೆಳ್ಪತ್ರೆ ಮರ ಅಂತ ಕರೀತಾರೆ ಈ ಮರಕ್ಕೆ. ಈ ಮರದ ಬುಡದಲ್ಲಿ ಶಿವನ ಲಿಂಗವನ್ನು ಇಟ್ಟಿದ್ದಾರೆ. ಈ ಲಿಂಗಕ್ಕೆ ಬಂದ ಭಕ್ತಾದಿಗಳು ತಮ್ಮ ಕೈಯಿಂದ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ದೃಶ್ಯವಂತೂ ತುಂಬಾ ಆಧ್ಯಾತ್ಮಿಕವಾಗಿತ್ತು.
ಇಲ್ಲೊಂದು ಸುಂದರವಾದ ಮರ, ಆ ಮರದ ಬುಡದಲ್ಲಿ ಒಂದು ಲಿಂಗ, ಆ ಲಿಂಗಕ್ಕೆ ಭಕ್ತಾದಿಗಳು ತಮ್ಮ ಕೈಯಿಂದನೇ ದೇವರಿಗೆ ಅಭಿಷೇಕ ಪೂಜೆ ಅರ್ಪಣೆ ಮಾಡಿ ದೇವರನ್ನು ಮುಟ್ಟಿ ನಮಿಸುವಂಥ ಈ ಒಂದು ಜಾಗ ಮಾಡಿಕೊಟ್ಟ ಆ ಎಲ್ಲ ಅಧಿಕಾರಿಗಳಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ತುಂಬಾ ಭಾವನಾತ್ಮಕವಾಗಿತ್ತು ಈ ಒಂದು ಸಮಯ. ಇಲ್ಲಿ ನಿಮಗೆ ಗಜಲಕ್ಷ್ಮಿನೂ ಸಹ ಸಿಗ್ತಾಳೆ. ತುಂಬಾ ಸುಂದರವಾದ ಈ ಒಂದು ಕ್ಷಣ ಅದ್ಭುತವಾಗಿತ್ತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕೋಟೇಶ್ವರಾಯ ಶಿವ ಕೋಟೇಶ್ವರಾಯ, ಸೋಮೇಶ್ವರಾಯ ಶಿವ ಸೋಮೇಶ್ವರಾಯ. हर हर बोले नमः शिवाय, नमः शिवाय, ओम नमः शिवाय. हर हर बोले नमः शिवाय. सोमेश्वराय शिव सोमेश्वराय, हर हर बोले नमः शिवाय. नमः शिवाय, ओम नमः शिवाय, नमः शिवाय, ओम नमः शिवाय. ಈ ಕಲಾಕೃತಿನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೋಮೇಶ್ವರ ಮುಂದೆ ದೇವರನ್ನ ದರ್ಶನ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ. ನೀವು ಸೋಮೇಶ್ವರ ದೇವಾಲಯಕ್ಕೆ ಬಂದರೆ ದೇವರ ದರ್ಶನ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಇಲ್ಲಿನ ಪರಿಸರವನ್ನ ಅನುಭವಿಸಿ ಮತ್ತು ಈ ಕಲಾಕೃತಿಗಳನ್ನು ನೋಡಿ. ಇದು ಎಷ್ಟು ಚೆನ್ನಾಗಿದೆ, ಕಲಾಕೃತಿಗಳು ಹೇಗೆ ಮಾಡಿದ್ದಾರೆ, ಎಷ್ಟು ಅದ್ಭುತವಾಗಿದೆ, ಎಷ್ಟು ನೈಸು, ಎಷ್ಟು ಚೆನ್ನಾಗಿದೆ ಅಂತ ಇದನ್ನೆಲ್ಲ ಆನಂದಿಸಿ. ಯಾಕೆಂದರೆ ದರ್ಶನ ಮಾಡಿದವರು ಮಾತ್ರಕ್ಕೆ ಎಲ್ಲರಿಗೂ ಮೋಕ್ಷ ಸಿಗ್ಬಿಡ್ತಾರೆ, ಅವರೆಲ್ಲ ಒಳ್ಳೆಯರಾಗ್ಬಿಡ್ತಾರೆ ಅಂತ ನಮಗೆಲ್ಲೂ ಅನಿಸೋದೇ ಇಲ್ಲ. ಯಾಕೆಂದರೆ ಮಹಾಭಾರತದ ಕಾಲದಲ್ಲಿ ನಾವು ಕೃಷ್ಣನ ದರ್ಶನ ಅರ್ಜುನನೂ ಮಾಡ್ಕೊತಾನೆ, ದುರ್ಯೋಧನನೂ ಮಾಡ್ಕೊತಾನೆ. ಆದರೆ ದರ್ಶನ ಎಲ್ಲರೂ ಮಾಡ್ಕೊತಾರೆ, ದರ್ಶನ ಮುಖ್ಯ ಅಲ್ಲ. ನಮಗೆ ದೇವರ ಅನುಕಂಪ ಬೇಕು, ಅವನ ಪ್ರೀತಿ, ಅವನ ಆಶೀರ್ವಾದ ಬೇಕಷ್ಟೇ, ದರ್ಶನ ಅಲ್ಲ. ಎಲ್ಲರೂ ಹೋಗಿ ದರ್ಶನ ಮಾಡಿಕೊಂಡು ಮುಗಿ ಬೀಳ್ತಾ ಇದ್ದಾರೆ. ನಾನು ನಮ್ಮ ಎಲ್ಲ ಭಕ್ತರ ಹತ್ರ ಒಂದು ವಿನಮ್ರ ನಿವೇದನೆ ಏನಂದರೆ, ದರ್ಶನ ಮಾಡೋಕ್ಕೆ ಹೋಗುವಾಗ ಗುಂಪಲ್ಲಿ ಜನಗಳ ಒತ್ತಡದಲ್ಲಿ ಜನಗಳು ಸೇರಿಕೊಂಡು ಜನಗಳು ತುಳುಕೊಂಡು ಹೋಗಿ ದರ್ಶನ ಮಾಡುವಂಥ ಅವಶ್ಯಕತೆ ನಿಮಗಿಲ್ಲ. ದೇವರನ್ನ ದರ್ಶನ ಪಡಿಬೇಕು ಅಂದರೆ ಮನಸ್ಸಿನಿಂದ ಪಡಿಬೇಕು. ದೇವರ ವಿಗ್ರಹನ ದರ್ಶನ ಪಡೆದ ನಿಮ್ಗೆ ಹೇಳಿದ್ನಲ್ಲ, ಮಹಾಭಾರತದಲ್ಲೂ ದುರ್ಯೋಧನ ದರ್ಶನ ಎಷ್ಟು ಸರಿ, ಅರ್ಜುನನಿಗಿಂತ ಜಾಸ್ತಿ ದುರ್ಯೋಧನ ಕೃಷ್ಣ ದರ್ಶನ ಮಾಡ್ಕೊಂಡಿದ್ದಾನೆ ಅಲ್ಲ. ಎಷ್ಟು ಜನ ಇವಾಗ ಅದರಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದರೆ, ದರ್ಶನ ಅಲ್ಲ, ದೇವರ ಅನುಕಂಪ ನಮ್ಮ ಮೇಲೆ ಇರಬೇಕು, ಅವನ ಪ್ರೀತಿ ಇರಬೇಕು, ಅವನ ಆಶೀರ್ವಾದ ಇರಬೇಕು, ಅದು ಮುಖ್ಯ. ಅದಕ್ಕೆ ಯಾವುದೇ ದೇವಾಲಯಕ್ಕೆ ಹೋದರೂ ನಾವು ಬೇಗ ದರ್ಶನ ಪಡಿಬೇಕು ಅಂತ ಹೋಗಿ ಕಾಲು ತುಳಿದು ಮಾಡಿಕೊಂಡು ಪ್ರಾಣವನ್ನು ಕಳ್ಕೊಳ್ಳೋಂಥ ಕೆಲಸ ಯಾರೂ ಮಾಡಬೇಡಿ. ದೇವಾಲಯಗಳಿಗೆ ಬಂದಾಗ ಆ ಪರಿಸರವನ್ನು ಆನಂದಿಸಿ, ದೇವರನ್ನು ಅಲ್ಲಿನ ಮರಗಳಲ್ಲಿ, ಗಿಡಗಳಲ್ಲಿ, ಆ ಕೆತ್ತನೆಗಳಲ್ಲಿ ಬೇರೆಯವರು ಸಹಾಯ ಮಾಡೋದಲ್ಲಿ ದೇವರನ್ನು ಪಡೆಯಿರಿ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂಥೇಳಿ ನಮ್ಮ ಸೋಮೇಶ್ವರನ ದೇವಾಲಯದ ಒಂದು ರೌಂಡ್ ಹಾಕೋಣ ಬನ್ನಿ. ತುಂಬ ಚೆನ್ನಾಗಿದೆ, ನಿನ್ನೆ ನೋಡ್ಕೊಂಬರೋಣ ಹೇಗಿದೆ ಅಂತ. ಇದು ನಮ್ಮ ಪ್ರಾಂಗಣ, ಕೋಲಾರ ಸೋಮೇಶ್ವರನ ದೇವಾಲಯದ ಆಚೆ ಇರುವಂಥ ಒಂದು ಪ್ರಾಂಗಣ. ಅದ್ಭುತವಾದ ಕೆತ್ತನೆ. ಇಲ್ಲಿ ನಿಮಗೆ ಗಣೇಶನಿದ್ದಾನೆ, ಇಲ್ಲಿ ದೇವರುಗಳು, ಒಂದೊಂದು ಕಲ್ ಮೇಲೆ ಒಂದೊಂದು ದೇವರ ಕೆತ್ತನೆ ಅದ್ಭುತವಾಗಿದೆ. ಇದನ್ನೆಲ್ಲ ನೋಡೋದು ಮರೆಯಬೇಡಿ, ತುಂಬ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿನ ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವೆಲ್ಲ ಆನಂದಿಸಿ ವೀಕ್ಷಕರೇ, ಇಲ್ಲಿ ಬಂದಾಗ ಇವೆಲ್ಲ ನೋಡಿ, ಇದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹಿರಿಯರು ನಮಗೆಲ್ಲ ಏನು ಬಿಟ್ಟು ಹೋಗಿದ್ದಾರೆ, ನಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಇದನ್ನೆಲ್ಲ ನೋಡಿ ಆನಂದಿಸಿ. ದೇವರನ್ನ ದರ್ಶನ ಮಾಡ್ಕೊಂಡು ಹೊರಟೋಗ್ತೀರ ಅಷ್ಟೇ, ಅದರಿಂದ ನಿಮ್ಗೆ ಆಗುವಂಥದ್ದು ಏನಿಲ್ಲ. ಇವೆಲ್ಲ ಆನಂದಿಸಬೇಕು, ಈ ಶಿಲೆಗಳನ್ನು, ಕಲ್ಲುಗಳನ್ನು, ಕೆತ್ತಿರೋದನ್ನು, ಈ ಪರಿಸರವನ್ನು ಎಲ್ಲವನ್ನು ನೋಡಿ ಆನಂದಿಸಿ.
ಇವಾಗ ನಾವು ಈ ಕಡೆಗೆ ಬಂದಿದ್ದೀವಿ. ಈ ಕಡೆ ಶಿಲೆಗಳು ಯಾವ ರೀತಿಯ ಕೆತ್ತನೆ ಮಾಡಿದ್ದಾರೆ, ಯಾವ ರೀತಿ ಶಿಲೆಗಳಿದ್ದಾವೆ ಅಂತ ನೋಡ್ಕೊಂಡೋಗೋಣ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶಿವಲಿಂಗಕ್ಕೆ ಅಭಿಷೇಕ ಮಾಡಿರುವಂಥ ನೀರು ಇಲ್ಲಿ ಬಂದು ಬೀಳುತ್ತೆ, ಹಾಲು ನೀರು ಎಲ್ಲ ಬಂದು ಇಲ್ಲಿ ಬೀಳುತ್ತೆ. ಇವಾಗ ಕೆತ್ತನೆಗಳನ್ನು ನಾವು ನೋಡೋದಾದರೆ ಇಲ್ಲಿ ಋಷಿಮುನಿಗಳು ತಪಸ್ಸಿನ ಭಂಗಿಯಲ್ಲಿ ಇರುವಂಥ ಕೆತ್ತನೆಗಳನ್ನು ನಮಗೆ ಈ ಕಡೆ ಕಾಣಿಸು ಸಿಗ್ತವೆ. ಆ ಕಡೆ ಭಾಗದಲ್ಲಿ ಬೇರೆ ಕೆತ್ತನೆಗಳಿದ್ದು, ಈ ಕಡೆ ಭಾಗದಲ್ಲಿ ಬೇರೆ ಕೆತ್ತನೆಗಳಿದ್ದು ನಮಗೆ ತುಂಬಾ ಕಣ್ಣಿಗೆ ಆನಂದ ಕೊಡ್ತವೆ ಇವು. ಹೀಗೆ ಮೇಲಕ್ಕೆ ಹೋದರೆ ಈ ಒಂದು ಚಿಕ್ಕ ಕಲ್ಲಿನ ಮೇಲೆ ಈ ರೀತಿಯಾಗಿ ಕಾಣಕ್ಕೆ ಸಿಗುತ್ತೆ. ಈ ರೀತಿ ದೃಶ್ಯಗಳು ನಿಮಗೆ ಗೋಪುರದ ಮೇಲೂ ಸಹ ಸಿಗುತ್ತೆ. ಅದ್ಭುತವಾದ ಕೆತ್ತನೆ. ಇವಾಗ ನಮ್ಮ ಮುಂದಡೆ ಇರೋದಂಥ ಗೋಪುರ ಚಂಡಿಕೇಶವನವ್ರಿಗೆ ಕಿವಿ ಕೇಳಿಸೋದಿಲ್ವಂತೆ. ಅದರಿಂದ ನಾವು ಅಲ್ಲಿ ಹೋದಾಗ ಈ ಕಡೆ ಆ ಕಡೆ ತಟ್ಟಿ ನಮ್ಮ ಮಕ್ಕಳು ಈ ರೀತಿ ಹಠ ಮಾಡ್ತಾರೆ ಅಂತೇಳಿ ಹೇಳಿ ಅವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಅವರು ನಮ್ಮ ಮಕ್ಕಳನ್ನು ಹಠಮಾರ್ಯವನ್ನು ಬುದ್ಧಿಯನ್ನು ಕಮ್ಮಿ ಮಾಡಿ ಒಳ್ಳೆ ಜ್ಞಾನವನ್ನು ಕೊಡ್ತಾರೆ ಅಂತ ಈ ಒಂದು ಪರಂಪರೆ ಇಲ್ಲಿದೆ. ಇವಾಗ ನೀವು ತಟ್ಟಿದ್ರಲ್ಲ, ಇದ್ರ ಅರ್ಥ ಹೇಳಿ, ಯಾಕೆ ತಟ್ಟಿದ್ರಿ ಏನು ಅಂತ, ಇದ್ರ ವಿಶೇಷ. ಮಕ್ಳು ಇರ್ತಾರಲ್ಲ, ಅವರು ಜಾಸ್ತಿ ಆಟ ಮಾಡೋದು ಏನಾದ್ರೆ ಅದು ಇದಾಗುತ್ತೆ ಅಂತ. ಮಕ್ಕಳ ಆಟ ಮಾಡೋ ತಾನ ಎಲ್ಲ ಬಿಟ್ಬಿಡ್ತಾರ, ಈ ರೀತಿಯಾಗಿ ತಟ್ಟಬೇಕು. ಇಲ್ಲಿ ಯಾರಿರೋದು? ದೇವ್ರ ಹೆಸರು ಗೊತ್ತಿಲ್ಲ, ಅರ್ಥ ಗೊತ್ತಾಗಲ್ಲ. ಇಲ್ಲಿ ಒಬ್ಬ ದೇವರು ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಏಯ್, ನಿನ್ನ ಮನೇಲಿ ಮಕ್ಕಳಿಲ್ಲ, ನೀನೇ ತರ್ತಾ ಇದೆಯಾ? ನೀವು ಆಟ ಮಾಡ್ಬೋದು. ಈ ಸುಂದರವಾದ ವಾತಾವರಣ ನೋಡೋದೇ ಒಂದು ಚಂದ. ಈ ದೇವಾಲಯಗಳಿಗೆ ಬಂದಾಗ ಇದನ್ನು ನೋಡೋದು ಮರಿಬೇಡಿ. ಇದು ಒಬ್ಬ ನೋಡಿ, ಇದು ಚೈನೀಸ್ ಗೊಂಬೆ. ಇದು ನೋಡಿ, ಇದನ್ನು ಈ ಚೈನೀಸ್ ಗೊಂಬೆ ಇಲ್ಲಿ ಯಾಕೆ ಕೆತ್ತಿದ್ದಾರೆ ಅಂತ ಗೊತ್ತಿಲ್ಲ. ಈ ಬಟ್ಟೆ ನೋಡಿದ್ರೆ, ಇವನ ಆಕಾರ ನೋಡಿದ್ರೆ ಇದು ಚೈನೀಸ್ ಗೊಂಬೆ ಅಂತೇಳಿ ಕೆತ್ತೋನು ಯಾಕೆ ಈ ರೀತಿ ಕೆತ್ತಿದ್ದಾನೆ ಗೊತ್ತಿಲ್ಲ. ಇದು ನಿಮಗೆ ಭಾರತೀಯರದು ಅಂತ ಅನಿಸೋದೇ ಇಲ್ಲ, ಇದು ಚೈನೀಸ್ ಗೊಂಬೆ ಥರ ಕಾಣಿಸುತ್ತೆ. ಇದು ಒಂದು ಚೈನೀಸ್ ಗೊಂಬೆನೇ ನೀವು ನೋಡ್ತಾ ಇದ್ದೀರಾ. ಇವನು ಋಷಿ, ಒಬ್ಬ ಋಷಿಯಲ್ಲಿ ದೇವರಿಗೆ ನಮನವನ್ನು ಸಲ್ಲಿಸ್ತಾರೆ. ತುಂಬ ಸುಂದರವಾಗಿ ನೋಡಿ. ಇದು ಒಂದು ಹಸು ಮುಖ ಹೆಂಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಹಸು ಮುಖ ಇದೆಲ್ಲನೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಋಷಿಗಳನ್ನೆಲ್ಲ ಚೆನ್ನಾಗಿ ಕೆತ್ತನೆ ಬಿಡಿಸಿದ್ದಾರೆ ನೋಡಿ. ಇಲ್ಲಿ ಗಂಟು ಹಾಕ್ಕೊಂಡಿದ್ದಾನೆ ಋಷಿ, ತಿಲ್ಕವನ್ನು ಇಟ್ಕೊಂಡಿದ್ದಾನೆ. ಈ ಋಷಿ ನೋಡಿ ತಿಲ್ಕ ಇಟ್ಕೊಂಡಿದ್ದಾನೆ, ಕೂದಲು ಗಂಟು ಹಾಕ್ಕೊಂಡಿದ್ದಾನೆ, ನಮನವನ್ನು ಸಲ್ಲಿಸ್ತಿದ್ದಾನೆ. ಹಿಂಗೆ ಕಾಣಿಸುತ್ತೆ. ನೀವು ನಮ್ಮ ಋಷಿಗಳಿಗೆ ನೋಡಿದ್ರೆ ಈ ರೀತಿಯಾಗಿ ಬಂದಿರುತ್ತೆ, ಈ ರೀತಿ ಬಟ್ಟೆ ಇರುತ್ತೆ. ಅದೇ ಸೇಮ್ ಟೈಮ್ ನಾವು ಈ ಗೊಂಬೆ ನೋಡಿದಾಗ ಇದು ಪ್ಲೈನ್ ಇದೆ, ಇದಕ್ಕೆ ಯಾವುದೇ ರೀತಿ ಗಂಟಿಲ್ಲ. ಆಮೇಲೆ ಇವನು ಚೈನೀಸ್ ಅಂತ ತೋರಿಸ್ಕೊಳೋದಕ್ಕೆ ಇವನು ಕೂದಲು ಇದಾಗಿದೆ, ಇವನು ಗಡ್ಡ, ಅವನು ಮೀಸೆ, ಇವನು ಅವನು ಇಟ್ಕೊಂಡಿರುವಂಥ ಛತ್ರಿ ಎಲ್ಲನೂ ಒಂದು ಚೈನೀಸ್ ಗೊಂಬೆ ಥರನೇ ನಮಗೆ ಕಾಣಿಸುತ್ತೆ. ಇಲ್ಲಿ ಪಾರ್ವತಿಯಮ್ಮ ದೇವಿ ಅಂತ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಪಾರ್ವತಮ್ಮನವ್ರನ್ನ ನೋಡ್ಕೊಂಬರ್ಬೋದು ದೇವಸ್ಥಾನದಲ್ಲಿ ಹೋಗಿ. ಇವಾಗ ನಾನು ಆ ದೇವಾಲಯದ ಆ ಕಡೆಯಿಂದ ರೌಂಡ್ ಹಾಕ್ಕೊಂಡು ಬಂದೆ. ಗೋಪುರಗಳು, ಕಲ್ಲಿನ ಕೆತ್ತೆಗಳು ಎಲ್ಲ ನೋಡ್ಕೊಂಬಂದೆ. ತುಂಬ ಚೆನ್ನಾಗಿತ್ತು. ಇಲ್ಲಿ ಕಾಮಾಕ್ಷಮ್ಮ ಮತ್ತು ಸೋಮೇಶ್ವರ. ಕಾಮಾಕ್ಷಮ್ಮನಿಗೆ ಪಾರ್ವತಿ ದೇವಿಗೆ ಕಾಮಾಕ್ಷಮ್ಮ ಅಂತ ಕರೀತಾರೆ. ಕಾಮಾಕ್ಷಮ್ಮನ ದೇವರ ದರ್ಶನ ಪಡೆದು ನಂತರ ಸೋಮೇಶ್ವರನ ದೇವರ ದರ್ಶನ ಪಡೆಯೋಣ. ಯಾಕೆಂದರೆ ನಮ್ಮದು ಏನೇ ಕಷ್ಟಗಳಿದ್ರು ಫಸ್ಟ್ ಅಮ್ಮನಿಗೆ ಹೇಳಬೇಕು. ಅಮ್ಮ ತಂದೆಗೆ ರೆಕಮೆಂಡ್ ಮಾಡ್ತಾಳೆ, ಮಗನಿಗೆ ಈ ರೀತಿ ಕಷ್ಟ ಇದೆ ನೋಡಿ ಅಂತ. ಸೊ ಅದನ್ನು ನಾವು ಪಾಲನೆ ಮಾಡಿ ಇಲ್ಲಿ ದೇವಿಗೆ ನಮ್ಮ ಕಷ್ಟಗಳನ್ನು ತಿಳಿಸಿ ನಂತರ ಹೋಗಿ ಸೋಮೇಶ್ವರನಿಗೆ ಹರಕೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಒಂದಷ್ಟು ನಾನು ಕೇಳಿದ್ದೀನಿ. ಬನ್ನಿ ಹೋಗೋಣ, ಕಾಮಾಕ್ಷಮ್ಮನ ದರ್ಶನ ಪಡೆಯೋಣ.
ಇನ್ಫಾರ್ಮೇಷನ್ ಬೇಕು ಅಂದರೆ ಟೂರಿಸ್ಟ್ ಮಿತ್ರ ಇಲ್ಲಿರ್ತಾರೆ, ಯಾವ ದೇವಸ್ಥಾನಕ್ಕೆ ಹೋದ್ರೂ ಅವ್ರ ಹತ್ರ ನೀವು ಏನಾದರೂ ಇನ್ಫಾರ್ಮೇಷನ್ ತೊಗೊಬೇಕು ಅಂದರೆ ತೊಗೊಬೋದು. ಸರ್ ನಮಸ್ಕಾರ ಸರ್. ಟೂರಿಸ್ಟ್ ಮಿತ್ರ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ಮಾಡಿರೋದು ತುಂಬಾ ಖುಷಿ ಪಡುವಂಥ ವಿಷಯ. ಏನೇನು ನೀವು ನಾಲೆಜ್ ಕೊಡ್ತೀರಾ ಸರ್? ಸರ್ ಈ ಪ್ಲೇಸ್ ಬಗ್ಗೆ ಹೇಳ್ತೀವಿ. ಈ ಪ್ಲೇಸ್ ಬಗ್ಗೆನೂ ಹೇಳ್ತೀರಾ? ಹೇಳ್ತೀವಿ. ನಮಗೆ ಗೊತ್ತಿದ್ದ ಮಾತ್ರ ಹೇಳ್ತೀವಿ ನಾವು. ಮತ್ತೆ ಇಲ್ಲಿಂದ ಬೇರೆ ಕಡೆ ಹೋಗಿದ್ರೆ ಅದ್ರ ಪ್ಲೇಸ್ ಬಗ್ಗೆ ಯಾವ ಕಡೆ ಹೋಗ್ಬೇಕು ಗೈಡೆನ್ಸ್ ಕೊಡ್ತೀರಾ? ಗೈಡೆನ್ಸ್ ಕೊಡ್ತೀವಿ. ಅದ್ರ ಬಗ್ಗೆ ಗೈಡೆನ್ಸ್ ಕೊಡ್ತೀವಿ ಸರ್. ಏನಾದರೂ ಅವ್ಯವಸ್ಥೆ ಆದ್ರೂ ನೀವು ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸನ ಮಾಡ್ತೀನಿ. ಸೊ ಇದು ತುಂಬ ಮುಖ್ಯ. ಅದು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಿಮ್ಗೇನೋ ಕಿರುಕುಳ ಆದರೆ ಇವ್ರನ್ನ ಅಲ್ಲಿ ಇರುವಂಥ ಯಾರು ಅಧಿಕಾರಿಗಳಿರ್ತಾರೆ ನೀವು ಅವ್ರನ್ನ ಭೇಟಿ ಆದರೆ ನಿಮ್ಗೆ ಏನಾದರೂ ಯಾರನ್ನ ಕಿರುಕುಳ ಮಾಡೋದು ಯಾರಾದರೂ ಏನಾದರೂ ಮಾಡಿದ್ರೆ ಬಂದು ನೀವು ಇಂಥವ್ರು ಇವ್ರ ಹತ್ರ ಬಂದು ಅವ್ರ ಸಹಾಯ ತೊಗೊಬೋದು. ಕರೆಕ್ಟ್ ಸರ್, ತೊಗೊಬೋದು. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ದೇವಾಲಯಗಳು, ಎಲ್ಲ ಪುರಾಣದ ಯಾವ ಹಳೆ ದೇವಸ್ಥಾನಗಳಿದೆ, ಒಂದಷ್ಟು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಎಲ್ಲರೂ ಇವ್ರನ್ನ ನೇಮಕ ಮಾಡಿ ಇಟ್ಟಿರ್ತಾರೆ. ಕರ್ನಾಟಕ ಪೂರ್ತಿ ಎಲ್ಲ ಕಡೆನೂ ನಿಮಗೆ ಇವ್ರು ಸಿಗ್ತಾರೆ. ಇವ್ರ ಸಹಾಯ ತೊಗೊಳ್ಳಿ. ಯಾವುದೇ ರೀತಿಯಾಗಿ ದೇವಸ್ಥಾನಕ್ಕೆ ಬಂದಾಗ ಭಯ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಶಿವಾಲಯಗಳಲ್ಲಿ 2 ನಂದಿಗಳಿರ್ತವೆ. ಒಂದು ಭೋಗ ನಂದಿ, ಇನ್ನೊಂದು ಯೋಗ ನಂದಿ. ಯೋಗ ನಂದಿ ಶಿವ ಮುಂದೆ ಇರ್ತಾನೆ, ಭೋಗ ನಂದಿ ಹೊರಾಂಗಣದಲ್ಲಿರ್ತಾನೆ. ನೀವು ಶಿವನ ಮುಂದೆ ಹೋದಾಗ ನಿಮ್ಮೆಲ್ಲ ಹರಕೆಗಳನ್ನು ಶಿವನಿಗೆ ತಿಳಿಸಿ ಅಲ್ಲೆಲ್ಲ ನಿಮ್ಮ ಕಷ್ಟಗಳು ನೀವು ಎಲ್ಲವನ್ನು ಹೇಳ್ಕೊಂಡು ಬಂದು ಆಮೇಲೆ ಇಲ್ಲಿರುವಂಥ ಭೋಗನಂದಿಗೆ ಬಲ್ಗಡ ಕಿವಿಯಲ್ಲಿ ಹೇಳ್ಬೇಕಂತೆ, ಹೇ ನಂದೀಶ್ವರ, ಶಿವನ ಹತ್ರ ನಾನು ಈ ರೀತಿ ಹರಕೆ ಮಾಡ್ಕೊಂಡಿದ್ದೀನಿ, ನೀನೊಂದ್ಸಲಿ ರೆಕಮೆಂಡ್ ಮಾಡಪ್ಪ, ಆ ಕೆಲಸ ಆಗುವಂತೆ ಮಾಡಪ್ಪ ಪ್ಲೀಸಪ್ಪ ಅಂಥೇಳಿ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಬೇಕಂತೆ. ಸಿಕ್ಕಿದ್ರು ಅಲ್ಲೆಲ್ಲ ದೀಪವನ್ನು ಬೆಳಗ್ಗೆ ಆರಾಧನೆ ಮಾಡ್ತಾರೆ. ಇಲ್ಲಿ ಆಂಜನೇಯನ ಕೆತ್ತಿರೋದಕ್ಕೆ ಆಂಜನೇಯನಿಗೆ ಇಲ್ಲಿ ಆರಾಧನೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ನೋಡಿದ್ರೆ ಈ ಸುಂದರವಾದ ಕೆತ್ತನೆಗಳನ್ನು ಇದ್ದಾರೆ. ಚೆನ್ನಾಗಿ ಎಲ್ಲರೂ ದೇವರ ದರ್ಶನಕ್ಕೆ ಮುಗಿಬಿದ್ದಿದ್ದಾರೆ. ಅಮ್ಮ ಈಗ ಬಟ್ಟೆ ನೋಡ್ಕೊಳ್ಳಿ ಅಮ್ಮ, ಇಷ್ಟು ಹತ್ರ ಬರಬೇಡಿ. ದೇವರು ಇಲ್ಲಿಂದನೇ ನಿಮಗೆ ತುಂಬ ವಿರಾಜಮಾನವಾಗಿ ತುಂಬ ದೊಡ್ಡದಾಗಿ ಕಾಣಿಸ್ತಾರೆ. ದೇವ್ರನ್ನ ನೋಡೋದನ್ನು ಮರಿಬೇಡಿ. ತುಂಬ ದೇವರನ್ನು ನೋಡ್ಕೊಳ್ಳಿ. ಸೋಮೇಶ್ವರನು ಈ ರೀತಿಯಾಗಿ ನಮಗೆ ಬರ್ತಾ ಇದ್ದಂಗೆ ದರ್ಶನ ಕೊಡ್ತಾರೆ. सुब्रह्मण्यं षण्मुखनाथ सुब्रह्मण्यं षण्मुखनाथ. ಮುಂದೆ ಬರ್ತಾ ಇರಿ, ದರ್ಶನ ಮಾಡ್ಕೊಳ್ಳಿ. ಮುಂದೆ ಬರ್ತಾ ಇರಿ, ನೋಡ್ಕೊಂಡು ನಡಿ, ಮುಂದೆ ನಡಿವೆ. सोमेश्वराय शिव सोमेश्वरा ಆರತಿ ತೊಗೊಳ್ಳಿ ನೀವು ಖುಷಿ ಪಡಿ. ಎಲ್ಲ ದೇವ್ರು ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೆ ಒಂದು ನಿಮಿಷ ನಿಂತ್ಕೊಳ್ಳೋಷ್ಟು ಅವಕಾಶ ಸಿಕ್ಕಿದೆ. ದೇವ್ರು ನೋಡ್ಕೊಳ್ಳಿ, ಚೆನ್ನಾಗಿ ದೇವ್ರು ನೋಡಿ, ದೇವ್ರು ನೋಡ್ಕೊಳ್ಳಿ. ಒಂದು ನಿಮಿಷ ನಿಂತ್ಕೊಳ್ಳೋ ಸಮಯ ಸಿಕ್ಕಿದೆ ನಿಮಗೆ. ನಮ್ಮ ಮುಂದೆ ಕೋಲಾರದ ಸೋಮೇಶ್ವರನ ದೇವಾಲಯದ ಅರ್ಚಕರು ಶ್ರೀರಾಮ್ ಅಂತ ಅವರಿದ್ದಾರೆ. ಅವ್ರ ಹತ್ರ ಈ ದೇವಸ್ಥಾನದ ಒಂದಷ್ಟು ಮಾಹಿತಿ ಮತ್ತು ಈ ಕಾರ್ತಿಕ ಮಾಸದ 4 ವಾರ ಸೋಮವಾರಗಳಲ್ಲಿ ಏನೇನು ವಿಶೇಷಗಳಿದ್ದಾವೆ ಅಂತ, ಇವತ್ತು 2ನೇ ಸೋಮವಾರ, ಇನ್ನೂ 2 ಸೋಮವಾರಗಳಿದ್ದಾವೆ. ಆ ಸೋಮವಾರಗಳು ಏನೇನು ವಿಶೇಷ ಅಂತ ಅರ್ಚಕರ ಹತ್ರ ತಿಳ್ಕೊಳ್ಳೋಣ.
ಅರ್ಚಕರೇ ನಮಸ್ಕಾರ. ಅರ್ಚಕರೇ, ಸೋಮೇಶ್ವರ ದೇವಾಲಯ ನಮ್ಮೆಲ್ಲರಿಗೂ ಗೊತ್ತು. ಇದರಿಂದ ಇತಿಹಾಸ ಏನಾದರೂ ಹೇಳಿ ಮತ್ತು ಸೋಮವಾರಗಳ ವಿಶೇಷವೇನಿದೆ ಅದನ್ನು ತಿಳಿಸಿ. ಪ್ರಸನ್ನ ಕಾಮಾಕ್ಷಮ್ಮ ಸಮೇತ ಸೋಮನಾಥೇಶ್ವರ ಸ್ವಾಮಿ ಅಂತ ದೇವಸ್ಥಾನದ ಹೆಸರು. ಇದು 2000 ವರ್ಷ ಹಳೆಯದು. 4ನೇ ಶತಮಾನದಲ್ಲಿ ನಿರ್ಮಾಣ ಅಂತ ದೇವಸ್ಥಾನ ಇದು. ರಾಜೇಂದ್ರ ಚೋಳ ಅಂತ ತಮಿಳು ರಾಜ್ಯದಲ್ಲಿ ನಿರ್ಮಾಣ ಅಂತ ದೇವಸ್ಥಾನ ಇದು. ಒಂದು ದಿವಸದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಇದು. ಹೆಂಗೆ ಒಂದು ದಿವಸದಲ್ಲಿ ನಿರ್ಮಾಣ ಆಯಿತು ಅಂತಂದರೆ, ರಾಜರಿಗೆ ಒಂದು ಶಾಪ ಇರುತ್ತೆ. ಏನು ಶಾಪ ಅಂದರೆ ತಿನ್ನೋ ಅಂದಲ್ಲಿ ಹುಳ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಪರಿಹಾರವಾಗಿ ಅವ್ರು ಕೇಳ್ತಾರೆ. ರಾಜ್ಯಸಭೆಯಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ, ಒಂದು ದಿವಸದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆದರೆ ನಿಮ್ಮ ಪಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಒಂದು ದಿವಸದಲ್ಲಿ ಧ್ಯಾನದಿಂದ ನಿರ್ಮಾಣ ಅಂತ ದೇವಸ್ಥಾನ. ಧ್ವಜಸ್ತಂಭದಿಂದ ಹಿಡಿದು ಗರ್ಭಗುಡಿ ಒಳಗಡೆ ಈಶ್ವರ ಇದ್ದಾರೆ. ಒಂದು ದಿವಸದಲ್ಲಿ ಆಗಿರೋಂಥ ದೇವಸ್ಥಾನ. ಒಂದೇ ದಿವಸದಲ್ಲಿ ಆಗಿರೋಂಥ ದೇವಸ್ಥಾನ. ಇವರು ಪರಿವಾರ ದೇವತೆಗಳು ಅಂತ ಕರೀತಾರೆ. ಅದು ಗಣಪತಿ, ವೀರಭದ್ರ ಸ್ವಾಮಿ, ದ್ವಾರಪಾಲಕರು, ನಾಗಾಬಾನು ಅಂತ ಹೇಳಿ, ನಾಗರಕಲ್ಲು, ಷಣ್ಮುಖ, ಆರುಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಮತ್ತು ಮೇಲ್ಗಡೆ ನೋಡಿ ದಂಪತಿ ಸಮೇತ ಅಷ್ಟದಿಕ್ಪಾಲಕರು. ಓಹ್, ಇವೇನೋ. ಶಿವ ಪಾರ್ವತಿ. ಹಾಂ. ಪ್ರಾಕಾರವಾಗಿ ಬಂದರೆ ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪ ಇದೆ. ಪ್ರಕದಲ್ಲಿ ಅಮ್ಮನವರು ಕಾಮಾಕ್ಷಮ್ಮ ಅಂತ ಇದ್ದಾರೆ. ವಿಶೇಷವಾಗಿ ಎಲ್ಲ ದೇವಸ್ಥಾನದಲ್ಲೂ ಅಮ್ಮನವರಿಗೆ ವಾಹನ ಸಿಂಹವಾಹಿನಿ ಇರ್ತಾರೆ. ಇಲ್ಲಿ ವಿಶೇಷವಾಗಿ ನಂದಿ ವಾಹನ ಇದೆ. ಯಾಕೆ ನಂದಿ ಅಂದರೆ ಆ ತಾಯಿ ಹೆಸರಲ್ಲೇ ಇದೆ, ಕಾಮಾಕ್ಷಮ್ಮ ಅಂತೇಳಿ. ಅದಕ್ಕೋಸ್ಕರ ಅಮ್ಮನವ್ರಿಗೆ ನಂದಿಯ ವಾಹನವಾಗಿ ಇದೆ. ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿ ಇದೆ, ಚಂಡಿಕೇಶ್ವರ. ಸಾಮಾನ್ಯವಾಗಿ ಈಶ್ವರನ ದೇವಸ್ಥಾನ ದಕ್ಷಿಣಾಮೂರ್ತಿ ಅಥವಾ ಇಲ್ಲ ಚಂಡಿಕೇಶ್ವರ ಇರ್ತಾರೆ. ಇಲ್ಲಿ ಚಂಡಿಕೇಶ್ವರ ಇದೆ. ಅವ್ರಿಗೆ ಕಿವಿ ಕೇಳಿಸೋದಿಲ್ಲ. ನಾವು ತೊಟ್ಟಿ ಚಪ್ಪಾಳೆ ಈ ಮಕ್ಕಳೇನಾದ್ರು ಹಠ ಮಾಡ್ತಾ ಇದ್ರೆ, ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಂದರೆ ಅವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ಸೋಮೇಶ್ವರಾಯ ಶಿವ ಸೋಮೇಶ್ವರ ಓಹ್, ಇಲ್ಲಿದೆ. ಇಲ್ಲಿ ಹೋಗಿ ನಂದಿ ಇದ್ದಾರೆ. ಈ ವಿಶೇಷ ನಂದಿಯನ್ನು ಎಲ್ಲರಿಗೂ ಕಾಣಿಸೋದಿಲ್ಲ. ನೀವು ನೋಡ್ತಾ ಇದ್ದೀರಿ ಅಂದರೆ ನಿಮ್ಮ ಅದೃಷ್ಟ ಅಂತ ಭಾವಿಸಿ. ಯಾಕೆಂದರೆ ಅರ್ಚಕರು ಹೇಳಿದ್ದಾರೆ ಈ ನಂದಿಯನ್ನು ತಗೊಳ್ಳಿ ಅಂತೇಳಿ. ದೇವರನ್ನು ಸಹ ನೀವು ಇನ್ನೂ ಹತ್ತಿರದಿಂದ ನೋಡಬಹುದು. ನಿಮ್ಮೆಲ್ಲರಿಗೂ ಈ ಸೌಭಾಗ್ಯ ಪ್ರಾಪ್ತವಾಗಿದೆ. ಶಿವ ಯಾವಾಗಲೂ ಧ್ಯಾನದಲ್ಲಿರ್ತಾರೆ. ಅದಕ್ಕೋಸ್ಕರ ಅವರು ತಪಸ್ಸು ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಯೋಗನಂದಿ ಇರ್ತಾರೆ. ಅದು ಭೋಗನಂದಿ. ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿರ್ತಾರೆ. ಹೋಗ್ಬೇಕಾರೆ ಅವ್ರು ಇಷ್ಟಾರ್ಥ ಏನೋ ಒಂದು ಮನೆ ಕಟ್ಟಬೇಕು, ಒಬ್ಬರು ಮದುವೆ ಮಾಡಬೇಕು, ಒಂದು ಉದ್ಯೋಗ ಕೊಡಬೇಕು ಅಂತ ಏನೋ ಅವ್ರ ಮನಸ್ಸಿನಲ್ಲಿ ಪ್ರಾರ್ಥನೆ ಇರುತ್ತೋ ಅದನ್ನು ಹೋಗ್ತಾ ಅವರ ಬಲಗಿವಿಯಲ್ಲಿ ಹೇಳ್ಬಿಟ್ಟು ಹೋದರೆ ಕೆಲಸ ಆಗುತ್ತೆ ಅಂತ ಅವ್ರ ನಂಬಿಕೆ. ಧ್ಯಾನದಿಂದ ಸಂಕಲ್ಪ ಮಾಡ್ಕೊಂಡು ಹೋಗಿ ಅವ್ರ ಕಿವಿಯಲ್ಲಿ ಹೇಳ್ಬಿಟ್ಟು ಕೆಲಸ ಆಗುತ್ತೆ ಅಂತ ಒಂದು ನಂಬಿಕೆ. ಸ್ವಾಮಿ, 3ನೇ ಸೋಮವಾರ ಪ್ರತಿ ಮಾಮೂಲಿ ಸೋಮವಾರದ ಹೊತ್ತು ಬೆಳಗ್ಗೆ 5:30ಗೆ ಬಾಗಿಲು ತೆಗಿತೀವಿ. 7 ಗಂಟೆಗೆ ಪಂಚಾಮೃತ ರುದ್ರಾಭಿಷೇಕ ಆಗುತ್ತೆ. 9ರಿಂದ 9:30 ಮಹಾಮಂಗಳಾರತಿ ಆಗುತ್ತೆ. ಮತ್ತು 2 ಗಂಟೆವರೆಗೂ ತೆಗೆದಿರ್ತೀವಿ. ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ತೆಗೆದಿರ್ತೀವಿ. ಮತ್ತು ಕಾರ್ತಿಕ್ ಮಾಸದ ವಿಶೇಷವಾಗಿ ಬೆಳಗ್ಗೆ 4:15ಗೆ ತೆಗಿತೀವಿ ದೇವಸ್ಥಾನ. 5:15ಗೆ ಅಭಿಷೇಕ ಇರುತ್ತೆ. 8ರಿಂದ 8:30 ಒಳಗಡೆ ಮಹಾಮಂಗಳಾರತಿ ಆಗುತ್ತೆ. 2 ಗಂಟೆವರೆಗೂ ಇರ್ತೀವಿ. ಮತ್ತು 3-4ನೇ ವಾರದಲ್ಲಿ ವಿಶೇಷವಾಗಿ ಈ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಹೂವಿನ ಅಲಂಕಾರ ಇರುತ್ತೆ. ಆಮೇಲೆ ಸಂಜೆ 5 ಗಂಟೆಯಿಂದ ತಿರ್ಗಾ ರಾತ್ರಿ 10 ಗಂಟೆಗೆ 3ನೇ ಮತ್ತು 4ನೇ ವಾರ ಕ್ಲೋಸ್ ಇರೋದಿಲ್ಲ. ಬೆಳಗ್ಗೆ 4 ಗಂಟೆ ತೆಗೆದ್ರೆ ರಾತ್ರಿ 10ರಿಂದ 10:30 ಕಂಟಿನ್ಯೂಸ್ ಆಗಿದೆ. ಧನ್ಯವಾದಗಳು ಸ್ವಾಮಿ. ತುಂಬ ಚೆನ್ನಾಗಿ ಹೇಳ್ಕೊಟ್ರಿ. ಎಷ್ಟು ವಿಷಯಗಳೇ ಗೊತ್ತಿರಲಿಲ್ಲ ನಮಗೆ. ತುಂಬ ಧನ್ಯವಾದಗಳು.
ಸೋಮೇಶ್ವರನ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿನ ಎಲ್ಲ ಪರಿಸರವನ್ನು ನೋಡ್ಕೊತ ಬಂದಾಗ ನಮಗೊಬ್ಬರು ಸೋಮೇಶ್ವರನ ಭಕ್ತರು ಸಿಕ್ಕಿದ್ದಾರೆ. ರಿಟೈರ್ಡ್ ASC ಆಗಿದ್ದಾರೆ. ASI ಸರ್, ತಮ್ಮ ಹೆಸರು? ವೆಂಕಟಾಚಲಪತಿ ಅವ್ರ ಹತ್ರ ಮಾತಾಡೋಣ. ಈ ದೇವಸ್ಥಾನದ ಬಗ್ಗೆ ಏನು ಗೊತ್ತಿದೆ ಅಂತ ಅವ್ರ ಹತ್ರ ತಿಳ್ಕೊತಾ ಹೋಗೋಣ. ಯಾಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಇದೆಯಲ್ಲ, ಇದು ಬರ್ದಿಕ್ಕಿರೋದಂಥದ್ದಲ್ಲ. ಇದು ಬರ್ದಿಕ್ಕಿರೋಂಥ ಈ ನಮ್ಮ ಶಾಸ್ತ್ರಗಳು ಸಿಗೋದಿಲ್ಲ. ಎಲ್ಲವೂ ಕತೆಗಳ ಮುಖಾಂತರ ನಮಗೆ ಸಿಗೋದು. ಅಲಿಖಿತ ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊಂಡು ಬರ್ತಾ ಇರೋಂಥ ಕತೆಗಳೇ ನಮಗೆ ಮೊದಲಿಂದನೂ ಸಿಗ್ತಾ ಇರೋದು. ಅದನ್ನು ನಮ್ಮ ವೆಂಕಟಾಚಲಪತಿ ಅವ್ರ ಹತ್ರ ತಿಳ್ಕೊತಾವಣ. ವೆಂಕಟಾಚಲಪತಿ ಸರ್ ಅವರೇ ನಮಸ್ಕಾರ. ನಮಸ್ತೆ. ಇಲ್ಲಿ ಪ್ರಸಾದ ಹಂಚ್ತಾ ಇದ್ದಾರೆ, ನೋಡ್ಕೊಂಬಂದು ಏನು ಪ್ರಸಾದ ಹಂಚ್ತಾ ಇದ್ದಾರೆ ಜನಗಳಿಗೆ. ಅನ್ನ ಪ್ರಸಾದ ಹಂಚ್ತಾ ಇದ್ದಾರೆ ಭಕ್ತಾದಿಗಳಿಗೆ. చేయంట నేను అడుగు అంటే అడిగాను